أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಮೋತಾ ಯುದ್ಧದ ಕುರಿತು ಪ್ರಸ್ತಾಪಿಸಲಾಗುತ್ತಿತ್ತು. ಈ ಸಂಬಂಧಿಸಿದಂತೆ ಹೆಚ್ಚಿನ ವಿವರಗಳು ಹೀಗಿವೆ. ಹಜರತ್ ಅಬ್ದುಲ್ಲಾಹ್ ಬಿನ್ ರವಾಹ್ ರಲಿಯಲ್ಲಾಹು ಅನ್ಹುರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬೀಳ್ಕೊಡುವಾಗ ಹಜರತ್ ಅಬ್ದುಲ್ಲಾಹ್ ರಲಿಯಲ್ಲಾಹು ಅನ್ಹುರು ಹೀಗೆ ಕೇಳಿದರು: ಅಲ್ಲಾಹನ ರಸೂಲರೇ, ನೀವು ಹೇಳಿದ್ದಾಗಿ ನಾನು ನೆನಪಿಸಿಕೊಳ್ಳಲಿಕ್ಕಾಗಿ ಯಾವುದಾದರೂ ಸಂಗತಿಯ ಬಗ್ಗೆ ನನಗೆ ಆದೇಶ ನೀಡಿರಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉತ್ತರಿಸಿದರು: ನಾಳೆ ನೀವು ಕಡಿಮೆ ಸಜ್ದಾಗಳನ್ನು ಮಾಡಲ್ಪಡುವ ನಗರವನ್ನು ತಲುಪುತ್ತಿದ್ದೀರಿ. ಆದ್ದರಿಂದ ನೀವು ಅಲ್ಲಿ ಹೆಚ್ಚು ಸಜ್ದಾಗಳನ್ನು ಮಾಡಿರಿ. ಇದು ಬಹಳ ದೊಡ್ಡ ಉಪದೇಶವಾಗಿದೆ. ಇಂದು ನಾವು ವಾಸಿಸುತ್ತಿರುವ ದೇಶಗಳಲ್ಲಿ ಜನರು ಅಲ್ಲಾಹನನ್ನು ಮರೆತಿದ್ದಾರೆ. ಈ ಕಾಲದಲ್ಲಿ ಅಹ್ಮದಿಯರು ತಮ್ಮ ಆರಾಧನೆಗಳ ಬಗ್ಗೆ ಬಹಳ ದೊಡ್ಡ ಗಮನ ಹರಿಸಬೇಕು. ಅನಂತರ ಅವರ ಕೋರಿಕೆಯ ಮೇರೆಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೀಗೆ ಹೇಳಿದರು: ಅಲ್ಲಾಹನನ್ನು ಸ್ಮರಿಸುತ್ತಿರಿ, ಆತನ ಪ್ರತಿಯೊಂದು ವಿಷಯದಲ್ಲಿಯೂ ನಿಮ್ಮ ಸಹಾಯಕನಾಗಿರುತ್ತಾನೆ. ಹಜರತ್ ಅಬ್ದುಲ್ಲಾಹ್ ರಲಿಯಲ್ಲಾಹು ಅನ್ಹು ಹೊರಡಲು ಅಣಿಯಾದಾಗ ಮತ್ತೆ ಮರಳಿ ಬಂದು ಕೇಳಿದರು: ಅಲ್ಲಾಹನ ರಸೂಲರೇ, ಅಲ್ಲಾಹನು ಏಕನೂ ಆಗಿದ್ದಾನೆ ಮತ್ತು ಏಕತೆಯನ್ನು ಇಷ್ಟಪಡುತ್ತಾನೆ. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ಎಲೆ ಇಬ್ನ್ ರವಾಹ್, ಪ್ರಶ್ನೆಗಳು ಕೇಳುತ್ತಲೇ ಹೋಗುತ್ತೀಯ, ಈಗ ನಿಲ್ಲಿಸು. ನೀವು ದುರ್ಬಲಗೊಳ್ಳುವಾಗ ಮತ್ತು ನೀನು 10 ಜನರಿಗೆ ಕೆಡುಕು ಮಾಡಿದ್ದರೂ ಕೂಡ ಒಬ್ಬನಿಗೆ ಒಳ್ಳೆಯದು ಮಾಡುವುದರಿಂದ ಹಿಂಜರಿಯಬೇಡ. ಅಂದರೆ ಅಷ್ಟೊಂದು ಕೆಡುಕು ನಂತರವೂ ನೀನು ಅಲ್ಲಾಹನ ಸಲುವಾಗಿ ಒಳಿತು ಮಾಡಿದರೆ ನಿನ್ನ ಹೃದಯದಲ್ಲಿ ಅಲ್ಲಾಹನ ಭಯವಿದ್ದಂತೆಯೇ ಕ್ಷಮಿಸುವವನಾಗಿದ್ದಾನೆ. ಒಟ್ಟಿನಲ್ಲಿ ಅಲ್ಲಾಹನು ಒಳಿತು ಮಾಡುವವರನ್ನು ಕ್ಷಮಿಸುತ್ತಾನೆ. ಅವನ ಕರುಣೆ ಬಹಳ ವಿಸ್ತಾರವಾಗಿದೆ. ಸಾಧ್ಯವಾದಷ್ಟು ಮಟ್ಟಿಗೆ ಒಳಿತನ್ನು ಮಾಡಲು ಮತ್ತು ಕೆಡುಕಿನಿಂದ ದೂರವಿರಿಸಲು ಪ್ರಯತ್ನಿಸಬೇಕು. ಪ್ರತಿ ಬಾರಿಯೂ 10 ಕೆಡುಕುಗಳನ್ನು ಮಾಡಿ ನಂತರ ಒಂದು ಒಳಿತನ್ನು ಮಾಡುವುದಲ್ಲ. ಹೇಗಿದ್ದರೂ ಯಾವುದೇ ಒಳಿತು ಮಾಡುವುದರಿಂದ ಹಿಂಜರಿಯಬೇಡ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಾಗ ಹಜರತ್ ಅಬ್ದುಲ್ಲಾ ಹೇಳಿದರು: ಅಲ್ಲಾಹನ ರಸೂಲರೇ, ನಾನು ಇನ್ನೂ ನಿಮ್ಮಿಂದ ಯಾವುದೇ ಪ್ರಶ್ನೆಯನ್ನು ಕೇಳುವುದಿಲ್ಲ. ಹಜರತ್ ಅಬ್ದುಲ್ಲಾ ರಲಿಯಲ್ಲಾಹು ಅನ್ಹುರನ್ನು ಬೀಳ್ಕೊಡುವಾಗ ಅವರು ಅತ್ತು ಬಿಟ್ಟರು. ಈ ಕುರಿತು ಜನರು ಅವರೊಡನೆ ಕೇಳಿದಾಗ ಅವರು ಅಲ್ಲಾಹನ ಹೆಸರಲ್ಲಿ ಪ್ರಮಾಣ ಮಾಡಿ ಹೇಳಿದರು: ನನಗೆ ಈ ಲೋಕದ ಸಂಬಂಧದ ಮೇಲಾಗಲಿ ಅಥವಾ ನಿಮ್ಮ ಮೇಲಾಗಲಿ ಪ್ರೀತಿಯಿಲ್ಲ. ಬೆಂಕಿಯ ಬಗ್ಗೆ ಉಲ್ಲೇಖವಿರುವ ವಚನವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪಠಿಸುವಾಗ ನಾನು ಆಲಿಸುತ್ತಿದ್ದೇನೆ. ಆ ಬೆಂಕಿಯನ್ನು ಪ್ರವೇಶಿಸಿದ ನಂತರ ನನ್ನ ಸ್ಥಿತಿ ಏನಾಗುವುದು ಎಂದು ನನಗೆ ಗೊತ್ತಿಲ್ಲ. ಆಗ ಜನರು ಅವರನ್ನು ಸಮಾಧಾನಪಡಿಸಿದರು ಮತ್ತು ನೀವೆಲ್ಲರೂ ಕ್ಷೇಮದಿಂದ ನಮ್ಮ ಕಡೆಗೆ ಹಿಂದಿರುಗಿ ಬನ್ನಿ ಎಂದು ದುವಾ ಮಾಡಿದರು. ಈ ದಂಡಯಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲ ಜನರು ಜುಮಾ ದಿನದಂದು ಹೊರಟರು. ಅದೇ ದಿನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿಂದೆ ಜುಮಾ ನಮಾಜ್ ನಿರ್ವಹಿಸಿ ಅವರೊಂದಿಗೆ ಸೇರಿಕೊಳ್ಳುತ್ತೇನೆ ಎಂದು ಹಜರತ್ ಅಬ್ದುಲ್ಲಾ ಬಿನ್ ರವಾಹ್ ರಲಿಯಲ್ಲಾಹು ಅನ್ಹು ಯೋಚಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರನ್ನು ನೋಡಿ ಕೇಳಿದರು: ನಿಮ್ಮ ಸಂಗಡಿಗರೊಂದಿಗೆ ಹೊರಡುವುದರಿಂದ ನಿಮ್ಮನ್ನು ಯಾವ ಸಂಗತಿ ತಡೆದು ನಿಲ್ಲಿಸಿದೆ? ಆಗ ಹಜರತ್ ಅಬ್ದುಲ್ಲಾ ರಲಿಯಲ್ಲಾಹು ಅನ್ಹು ಹೀಗೆ ಉತ್ತರಿಸಿದರು: ನಾನು ನಿಮ್ಮೊಂದಿಗೆ ಜುಮಾ ನಮಾಜ್ ನಿರ್ವಹಿಸಿ ನನ್ನ ಸಂಗಡಿಗರನ್ನು ಸೇರಿಕೊಳ್ಳಲು ಬಯಸಿದೆ. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು: ಭೂಮಿಯಲ್ಲಿರುವುದೆಲ್ಲವೂ ನೀವು ಖರ್ಚು ಮಾಡಿದರೂ ಆ ದಂಡಯಾತ್ರೆಯಲ್ಲಿ
ಬಿಟ್ಟು ಹೋದವರಿಗೆ ಲಭಿಸುವ ಅನುಗ್ರಹವನ್ನು ನಿಮಗೆ ಪಡೆಯಲು ಸಾಧ್ಯವಿಲ್ಲ. ಹಜರತ್ ಖಾಲಿದ್ ಬಿನ್ ವಲೀದ್ ರಲಿಯಲ್ಲಾಹು ಅನ್ಹು ನಿಪುಣ ಕುದುರೆ ಸವಾರಿಯಾಗಿದ್ದರು. ಅವರು ಕೂಡ ಆ ದಂಡಯಾತ್ರೆಯಲ್ಲಿ ಓರ್ವ ಸಾಮಾನ್ಯ ಸೈನಿಕನಂತೆ ಭಾಗವಹಿಸಿದ್ದರು. ಆ ದಂಡಯಾತ್ರೆ ಹೊರಡುವ ಸಮಯದಲ್ಲಿ ಹಜರತ್ ಖಾಲಿದ್ ಇಸ್ಲಾಂ ಧರ್ಮ ಸ್ವೀಕರಿಸಿ ಕೇವಲ 3 ತಿಂಗಳುಗಳು ಮಾತ್ರವೇ ಆಗಿತ್ತು. ಮುಸ್ಲಿಮರು ಹೋರಾಡುತ್ತಿದ್ದಂತೆಯೇ ಶತ್ರುಗಳಿಗೆ ಮುಸ್ಲಿಮರ ಹೊರಡುವಿಕೆಯ ಸುದ್ದಿಯೂ ಸಿಕ್ಕಿತು ಮತ್ತು ಅವರು ಕೂಡ ಸೈನ್ಯವನ್ನು ಸಿದ್ಧಪಡಿಸಲು ಪ್ರಾರಂಭಿಸಿದರು. ಅವರ ಸೈನ್ಯದ ಸಂಖ್ಯೆ ಸುಮಾರು 1,00,000ದಷ್ಟಿದೆ ಎಂದು ಮುಸ್ಲಿಮರಿಗೆ ಸುದ್ದಿ ಲಭಿಸಿತು. ಈ ಸಂದರ್ಭದಲ್ಲಿ ಹಜರತ್ ಅಬ್ದುಲ್ಲಾಹ್ ಬಿನ್ ರವಾಹ್ ಸಹಾಬಿಯರೊಡನೆ ಧೈರ್ಯವನ್ನು ತುಂಬಿದರು ಮತ್ತು ಅವರೊಂದಿಗೆ ಹೀಗೆ ಹೇಳಿದರು: ಶಹಾದತ್ ಮತ್ತು ವಿಜಯ ಎರಡೂ ನಮಗೆ ಉತ್ತಮ ಹಾಗೂ ಇದೇ ಬಯಕೆಯಿಂದ ನೀವು ಹೊರಟಿರುವಿರಿ. ಇದನ್ನು ಕೇಳಿದ ಸೈನಿಕರು ಇಬ್ನು ರವಾಹ್ ರಲಿಯಲ್ಲಾಹು ಹೇಳಿದ್ದು ಸರಿ ಎಂದು ಹೇಳಿ ಮುಂದೆ ಸಾಗಿದಾಗ ಮುಷಾರಿಫಿನ ಗ್ರಾಮದ ಬಳಿ ರೋಮನ್ನರನ್ನು ಮತ್ತು ಅರಬಿಯರನ್ನು ಒಳಗೊಂಡ ಹರ್ಕ್ಯುಲಿಸ್ ಸೈನ್ಯ ಸಹಾಬಿಯರ ಮುಂದೆ ಬರುವುದಾಗಿ ಕಂಡರು. ಮುಸ್ಲಿಮರು ಅವರನ್ನು ನೋಡಿದಾಗ ಮೋತಾ ಎಂದು ಕರೆಯಲ್ಪಡುವ ಗ್ರಾಮದ ಕಡೆಗೆ ಸರಿದರು. ಈ ಸ್ಥಳದಲ್ಲಿ ಮುಸ್ಲಿಮರು ಯುದ್ಧದ ತಯಾರಿ ನಡೆಸಿದರು. ಹಜರತ್ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ಈ ಯುದ್ಧದಲ್ಲಿ ಭಾಗವಹಿಸಿದರು ಮತ್ತು ಅವರು ಹೇಳುತ್ತಾರೆ, ಶತ್ರುಗಳು ನಮ್ಮ ಹತ್ತಿರ ಬಂದರು. ನಾವು ಇಷ್ಟು ಸೈನಿಕರು, ಇಷ್ಟು ಉತ್ತಮ ತಯಾರಿ, ಇಷ್ಟೆಲ್ಲ ಕುದುರೆಗಳು ಮತ್ತು ಚಿನ್ನವನ್ನು ಹಿಂದೆಂದೂ ನೋಡಿರಲಿಲ್ಲ. ಅವರನ್ನು ನೋಡಿ ನಾವು ಆಶ್ಚರ್ಯಚಕಿತರಾದೆವು. ಆಗ ಹಜರತ್ ಸಾಬಿತ್ ರಲಿಯಲ್ಲಾಹು ಅನ್ಹು ನನ್ನೊಡನೆ ಹೀಗೆ ಹೇಳಿದರು: ನೀವು ದೊಡ್ಡ ಸೈನ್ಯವನ್ನು ನೋಡ್ತೀರಿ, ಆದರೆ ನೀವು ನಮ್ಮೊಂದಿಗೆ ಬದ್ರ್ ಯುದ್ಧದಲ್ಲಿ ಭಾಗವಹಿಸಿಲ್ಲ. ಅಲ್ಲಿ ನಾವು ವಿಜಯ ಸಾಧಿಸಿದ್ದು ಬಹುಸಂಖ್ಯೆಯ ಕಾರಣದಿಂದ ಅಲ್ಲವಲ್ಲ. ಯುದ್ಧ ಪ್ರಾರಂಭವಾದಾಗ ಘೋರ ಹೋರಾಟ ನಡೆಯಿತು. ಹಜರತ್ ಝೈದ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಧ್ವಜದೊಂದಿಗೆ ಹೋರಾಡಿದರು ಮತ್ತು ಧೈರ್ಯದಿಂದ ಹುತಾತ್ಮರಾದರು. ಅನಂತರ ಹಜರತ್ ಜಾಫರ್ ಇಸ್ಲಾಂ ಧರ್ಮದ ಧ್ವಜವನ್ನು ಹಿಡಿದು ಹೋರಾಡಿದರು. ಕೊನೆಗೆ ಅವರು ಕೂಡ ಹುತಾತ್ಮರಾದರು. ಒಂದು ವರದಿಯ ಪ್ರಕಾರ ಹಜರತ್ ಜಾಫರ್ ಬಿನ್ ಅಬೂ ತಾಲಿಬ್ ರಲಿಯಲ್ಲಾಹು ಅನ್ಹು ತಮ್ಮ ಬಲಗೈಯಲ್ಲಿ ಧ್ವಜವನ್ನು ಹಿಡಿದಿದ್ದರು. ಅದನ್ನು ತುಂಡಿರಿಸಿದಾಗ ಅವರು ಎಡಗೈಯಲ್ಲಿ ಧ್ವಜವನ್ನು ಹಿಡಿದರು. ಅದು ಕತ್ತರಿಸಲ್ಪಟ್ಟಾಗ ಅವರು ಇಸ್ಲಾಂ ಧರ್ಮದ ಧ್ವಜವನ್ನು ತಮ್ಮ ಮೊಣಕೈಗಳಿಂದ ಎದೆಗೆ ಅಪ್ಪಿಕೊಂಡು ಹಿಡಿದರು. ಹುತಾತ್ಮರಾದಾಗ ಅವರಿಗೆ 33 ವರ್ಷ ಪ್ರಾಯವಿತ್ತು. ಹುತಾತ್ಮರಾದ ನಂತರ ಅವರ ದೇಹದ ಮೇಲೆ 60ಕ್ಕೂ ಹೆಚ್ಚು ಗಾಯಗಳು ಕಂಡುಬಂದವು. ಅವುಗಳಲ್ಲಿ ಒಂದು ಗಾಯವು ಅವರ ಬೆನ್ನಿನ ಮೇಲಿರಲಿಲ್ಲ. ಅವರು ಹುತಾತ್ಮರಾದ ನಂತರ ಇಸ್ಲಾಮಿನ ಸೈನ್ಯದ ಧ್ವಜವನ್ನು ಹಜರತ್ ಅಬ್ದುಲ್ಲಾಹ್ ಬಿನ್ ರವಾಹ್ ಹಿಡಿದುಕೊಂಡರು. ಯುದ್ಧದ ಮೊದಲು ಸ್ವಲ್ಪ ಶಕ್ತಿ ಗಳಿಸಲಿಕ್ಕಾಗಿ ಅವರು ಒಂದು ತುಣುಕು ಮಾಂಸವನ್ನು ನೀಡಲಾಯಿತು. ಅವರು ಅದರಿಂದ ಸ್ವಲ್ಪ ಭಾಗವನ್ನು ತುಂಡು ಮಾಡಿ ಒಂದು ಕಡೆಯಿಂದ ಖಡ್ಗಗಳ ಶಬ್ದ ಕೇಳಿಸಿತು. ಅವರು ಮನಸ್ಸಿನಲ್ಲಿಯೇ ಹೀಗೆ ಹೇಳಿದರು: ನಾನು ಇನ್ನು ಲೋಕದಲ್ಲಿಯೇ ಇದ್ದೀಯಾ, ಆದರೆ ಯುದ್ಧ ಪ್ರಾರಂಭವಾದಾಗ ಮತ್ತು ನೀನು ಮಾಂಸ ತಿನ್ನುತ್ತೀಯಾ. ಅವರು ಮಾಂಸದ ತುಂಡನ್ನು ಅಲ್ಲೇ ಬಿಟ್ಟು ತಕ್ಷಣ ಯುದ್ಧಕ್ಕೆ ಧುಮುಕಿದರು ಮತ್ತು ಬಹಳ ಶೌರ್ಯದಿಂದ ಹೋರಾಡುತ್ತಾ ಹುತಾತ್ಮರಾದರು. ಅವರ ಕೈಯಿಂದ ಧ್ವಜ ಬಿದ್ದು ಹೋಯಿತು. ಅಬ್ದುಲ್ಲಾಹ್ ಬಿನ್ ರವಾಹ್ ರಲಿಯಲ್ಲಾಹು ಅನ್ಹು ಹುತಾತ್ಮರಾದಾಗ ಮುಸ್ಲಿಮರು ಹಿರಿದಾದ ನಷ್ಟವನ್ನು ಅನುಭವಿಸಿದರು. ಇಬ್ಬರು ಮುಸ್ಲಿಮರು ಕೂಡ ಒಟ್ಟಾಗಿ ಹೋರಾಡುತ್ತಿರುವುದು ಕಂಡುಬರುತ್ತಿರಲಿಲ್ಲ. ಆಗ ಒಬ್ಬ ಅನ್ಸಾರಿ ವ್ಯಕ್ತಿ ಇಸ್ಲಾಂ ಧರ್ಮದ ಧ್ವಜವನ್ನು ಎತ್ತಿಕೊಂಡು ಓಡುತ್ತಾ ಬಂದು ಜನರ ಮುಂದೆ ಧ್ವಜವನ್ನು ನೆಟ್ಟರು. ಅನಂತರ ಅವರು ಹೇಳಿದರು: ಎಲೈ ಜನರೇ, ನನ್ನ ಕಡೆಗೆ ಬನ್ನಿರಿ. ಜನರು ಅವರ ಕಡೆಗೆ ಹೋದರು. ಜನರ ಸಂಖ್ಯೆ ಹೆಚ್ಚಾದಾಗ ಅವರು ಹಜರತ್ ಖಾಲಿದ್ ಬಿನ್ ವಲೀದ್ ರಲಿಯಲ್ಲಾಹು ಅನ್ಹು ಬಳಿಗೆ ಹೋದರು. ಹಜರತ್ ಖಾಲಿದ್ ರಲಿಯಲ್ಲಾಹು ಅನ್ಹು ಹೇಳಿದರು: ನಾನು ಧ್ವಜವನ್ನು ನಿಮ್ಮಿಂದ ತೆಗೆದುಕೊಳ್ಳುವುದಿಲ್ಲ, ನೀವು ಅದಕ್ಕೆ ಹೆಚ್ಚು ಅರ್ಹರು. ಆಗ ಆ ಅನ್ಸಾರಿ ವ್ಯಕ್ತಿ ಹೇಳಿದರು: ನಾನು ಈ ಧ್ವಜವನ್ನು ಹಿಡಿದಿರುವುದೇ ನಿಮಗಾಗಿ. ಹಜರತ್ ಖಾಲಿದ್ ಧ್ವಜವನ್ನು ಹಿಡಿದಾಗ ಅವರು ಜನರ ರಕ್ಷಣೆ ಮಾಡಿದರು. ಅವರನ್ನು ಒಟ್ಟುಗೂಡಿಸಿ ಇಸ್ಲಾಂ ಧರ್ಮದ ಸೈನ್ಯವನ್ನು ಒಂದು ಕಡೆಗೆ ಸರಿಸಿದರು. ಶತ್ರುಗಳು ಕೂಡ ಅವರಿಂದ ದೂರ ಸರಿದರು. ಹಜರತ್ ಖಾಲಿದ್ ರಲಿಯಲ್ಲಾಹು ಅನ್ಹು ಜನರನ್ನು ರಕ್ಷಿಸಿ ಹಿಂದಕ್ಕೆ ಕರೆದುಕೊಂಡು ಬಂದರು. ಆಗ ರೋಮನ್ನರಿಂದ ದೂರ ಸರಿಯುವುದೇ ನಿಜವಾದ ರಕ್ಷಣೆಯಾಗಿತ್ತು ಎಂದಾಗಿತ್ತು. ಇಬ್ನ್ ಇಸ್ಹಾಕರ ಅಭಿಪ್ರಾಯ. ಏಕೆಂದರೆ ಆ ಸಮಯದಲ್ಲಿ 3,000 ಮುಸ್ಲಿಮರಲ್ಲಿ 2,000 ಮುಸ್ಲಿಮರು ಶತ್ರು ಸೈನ್ಯದೊಂದಿಗೆ ಬೆರೆತು ಹೋಗಿದ್ದರು. ಆದರೆ 2 ಸೈನ್ಯಗಳು ಸಂಪೂರ್ಣವಾಗಿ ಒಂದಕ್ಕೊಂದು ಹೆಣೆದುಕೊಂಡಿದ್ದವು. ಶತ್ರುಗಳು ಸಂಪೂರ್ಣವಾಗಿಯೂ ಮುಸ್ಲಿಮರನ್ನು ಸುತ್ತುವರಿದಿದ್ದರು ಮತ್ತು ಅವರು ಮುಸ್ಲಿಮರ ಸುತ್ತ ಚೆನ್ನಾಗಿ ಒಟ್ಟುಗೂಡಿದ್ದರು.
ಅಂತಹ ಸಮಯದಲ್ಲಿ ಮುಸ್ಲಿಮರನ್ನು ರಕ್ಷಿಸಿ ಹೊರ ಕರೆತರೆಯುವುದು ವಿಜಯವೇ ಆಗಿತ್ತು. ಜನರಿಗೆ ಯಾವುದೇ ಸುದ್ದಿ ಲಭಿಸುವುದಕ್ಕೆ ಮೊದಲೇ ಹಜರತ್ ಝೈದ್ ರಲಿಯಲ್ಲಾಹು ಅನ್ಹು, ಹಜರತ್ ಜಾಫರ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಅಬ್ದುಲ್ಲಾ ಬಿನ್ ರವಾಹ್ ರಲಿಯಲ್ಲಾಹು ಅನ್ಹರು ಶಹಾದತ್ತಿನ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನರಿಗೆ ಹೀಗೆ ತಿಳಿಸಿದರು. ಝೈದ್ ಧ್ವಜವನ್ನು ತೆಗೆದುಕೊಂಡರು ಮತ್ತು ಅವರು ಹುತಾತ್ಮರಾದರು. ಅನಂತರ ಜಾಫರ್ ಧ್ವಜವನ್ನು ತೆಗೆದುಕೊಂಡರು ಮತ್ತು ಅವರು ಸಹ ಹುತಾತ್ಮರಾದರು. ಅನಂತರ ಇಬ್ನೆ ರವಾಹ್ ಧ್ವಜವನ್ನು ತೆಗೆದುಕೊಂಡರು ಮತ್ತು ಅವರು ಕೂಡ ಹುತಾತ್ಮರಾದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹೇಳಿದರು, ನಂತರ ಅಲ್ಲಾಹನ ಖಡ್ಗಗಳಲ್ಲಿ ಒಂದು ಖಡ್ಗ ಧ್ವಜವನ್ನು ಎತ್ತಿಕೊಂಡರು. ಅವರು ಅಲ್ಲಾಹನು ಅವರ ಕೈಯಿಂದ ಮುಸ್ಲಿಮರಿಗೆ ವಿಜಯವನ್ನು ನೀಡಿದರು. ಅಂದಿನಿಂದ ಹಜರತ್ ಖಾಲಿದ್ ಬಿನ್ ವಲೀದರನ್ನು ಸೈಫುಲ್ಲಾಹ್ ಅಂದರೆ ಅಲ್ಲಾಹನ ಖಡ್ಗ ಎಂದು ಕರೆಯಲಾಯಿತು. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಇಸ್ಲಾಂ ಧರ್ಮದ ಸೈನ್ಯದ ನೇತೃತ್ವವನ್ನು ಹಜರತ್ ಖಾಲಿದ್ ರಲಿಯಲ್ಲಾಹು ವಹಿಸಿಕೊಂಡಾಗ ಅವರು ಸೈನ್ಯದ ಮುಂಭಾಗವನ್ನು ಹಿಂಭಾಗಕ್ಕೆ ಮತ್ತು ಹಿಂಭಾಗವನ್ನು ಮುಂಭಾಗಕ್ಕೆ, ಬಲಭಾಗವನ್ನು ಎಡಕ್ಕೆ ಮತ್ತು ಎಡಭಾಗವನ್ನು ಬಲಕ್ಕೆ ಸರಿಸಿದರು ಮತ್ತು ಜೋರಾಗಿ ಘೋಷಣೆಗಳನ್ನು ಕೂಗಿದರು. ಇದರಿಂದ ಮುಸ್ಲಿಮರಿಗೆ ಹೆಚ್ಚಿನ ಸಹಾಯ ಬಂದಿದೆ ಎಂದು ಶತ್ರುಗಳು ಭಾವಿಸಿಕೊಂಡರು, ಹಿಮ್ಮೆಟ್ಟಿದರು. ನಂತರ ಖಾಲಿದ್ ರಲಿಯಲ್ಲಾಹು ಅನ್ಹು ಮುಸ್ಲಿಮರನ್ನು ರಕ್ಷಿಸಿ ಮರಳಿ ಕರೆತಂದರು. ಧ್ವಜದ ಗೌರವ ಮತ್ತು ಮರ್ಯಾದೆಯ ಬಗ್ಗೆ ಪ್ರಸ್ತಾಪಿಸುತ್ತಾ ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಹೀಗೆ ಹೇಳುತ್ತಾರೆ, ಯಾವುದೇ ಒಂದು ಸಮುದಾಯದ ಜನರು ಹೃದಯದಲ್ಲಿ ಅವರ ಧ್ವಜದ ಮಹತ್ವವನ್ನು ಸ್ಥಾಪಿಸಿದಾಗ ಆ ಗೌರವವು ಅವರನ್ನು ತಮ್ಮ ಧ್ವಜದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಬೇಕಾದರೂ ಹಿಂಜರಿಯದೆ ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಏಕೆಂದರೆ ಅದು ಕೇವಲ ಒಂದು ಕೋಮು ಮತ್ತು ಬಟ್ಟೆಯ ವಿಷಯವಲ್ಲ, ಬದಲಾಗಿ ಅಲ್ಲಿ ಸಮುದಾಯದ ಗೌರವದ ಪ್ರಶ್ನೆ ಇರುತ್ತದೆ. ಅದು ಸಾಂಕೇತಿಕ ಭಾಷೆಯಲ್ಲಿ ಧ್ವಜದ ರೂಪದಲ್ಲಿ ಅವರ ಮುಂದೆ ಇರುತ್ತದೆ. ಈ ಪ್ರಸ್ತಾಪ ಮುಂದುವರಿಯುವುದು ವಿಶೇಷವಾಗಿ ಇತ್ತೀಚಿನ ಪಾಕಿಸ್ತಾನದ ಮತ್ತು ಭಾರತದ ಪರಿಸ್ಥಿತಿಗಳಿಗಾಗಿ ದುವಾ ಮಾಡಿರಿ. ಅಲ್ಲಾಹನ ದೌರ್ಜನ್ಯವನ್ನು ಕೊನೆಗೊಳಿಸಲಿ, ಪೀಡಿತರನ್ನು ರಕ್ಷಿಸಲಿ, ಯುದ್ಧಗಳ ಕಡೆಗೆ ಸಾಗುವುದನ್ನು ಬಿಟ್ಟು ಶಾಂತಿ ಮತ್ತು ಸೌಹಾರ್ದತೆಯ ವಿಷಯವನ್ನು ಇತ್ಯರ್ಥಪಡಿಸಲು ಸರ್ಕಾರಗಳಿಗೆ ಅಲ್ಲಾಹನು ಬುದ್ಧಿ ನೀಡಲಿ. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಪಾಲಿಸುವವರಾಗಲಿ. ಇಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನ್ಯಾಯ ಸಿಗುವುದು ಸುಲಭವಲ್ಲ. ಆದರೂ ಅಲ್ಲಾಹನು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ಹಾಗೂ ಎರಡು ಪಕ್ಷಗಳ ಬಗ್ಗೆ ಸಹಾನುಭೂತಿ ಹೊಂದಿದವರಿಗೂ ಮತ್ತು ಸ್ನೇಹಿತರಿಗೂ ಕೂಡ ದೇಶಗಳ ನಡುವೆ ವಿಷಯಗಳನ್ನು ಬಗೆಹರಿಸುವ ಸೌಭಾಗ್ಯ ನೀಡಲಿ. ಅಲ್ಲಾಹನು ಎರಡು ದೇಶದವರಿಗೂ ಬುದ್ಧಿ ಕೊಡಲಿ. ಯುದ್ಧವಾದರೆ ಎರಡು ಕಡೆಗಳಲ್ಲಿಯೂ ನಷ್ಟವಾಗುತ್ತದೆ. ಆಗ ಸೈನಿಕರು ಮಾತ್ರವಲ್ಲ, ಸಾಮಾನ್ಯ ಜನರು ಮತ್ತು ಪೀಡಿತರು ಕೂಡ ವಿನಾಕಾರಣ ಕೊಲ್ಲಲ್ಪಡುತ್ತಾರೆ. ನಾವು ಇಂದಿನ ಯುದ್ಧದಲ್ಲಿ ನೋಡುತ್ತಿದ್ದೇವೆ. ಇದೇ ಎಲ್ಲೆಡೆ ನಡೆಯುತ್ತಿದೆ. ಏನೇ ಇರಲಿ, ಲೋಕದ ಎಲ್ಲ ಪೀಡಿತರಿಗಾಗಿ ದುವಾ ಮಾಡಿರಿ. ಜಗತ್ತು ವಿನಾಶದ ಅಂಚಿನಲ್ಲಿ ನಿಂತಿರುವುದಾಗಿ ನಾವು ಕಾಣುತ್ತಿದ್ದೇವೆ. ಅಲ್ಲಾಹನು ಅದನ್ನು ವಿನಾಶದಿಂದ ರಕ್ಷಿಸಲಿ. ಲೋಕದ ಜನರು ಅಲ್ಲಾಹನ ಕಡೆಗೆ ಬಾಗುವವರೆಗೆ ಮಾತ್ರ ಅದು ಸಾಧ್ಯವಾಗುವುದು. ಅಲ್ಲಾಹನು ಅವರಿಗೆ ಸೌಭಾಗ್ಯವನ್ನು ನೀಡಲಿ ಮತ್ತು ನಮಗೆ ದುವಾ ಮಾಡುವ ಸೌಭಾಗ್ಯವನ್ನು ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى
وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر